ಬಾಗಲಕೋಟೆಯಲ್ಲಿ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಬೀದಿ ನಾಯಿಗಳ ದಾಳಿಗೆ ಬಲಿಯಾದಂತವರ ಸಂಖ್ಯೆಯನ್ನು ನೋಡಿದರೆ ಬೆಚ್ಚಿ ಬೀಳಿಸೋ ರೀತಿಯಲ್ಲಿದೆ. 2.5 ವರ್ಷದಲ್ಲಿ ನಾಯಿ ಕಡಿತಕ್ಕೆ 11 ಜನ ಬಲಿಯಾಗಿದ್ದಾರೆ. ಬೀದಿ ನಾಯಿಗಳ ಹಾವಳಿ ತಡೆಗೆ ಜಿಲ್ಲಾಡಳಿತ ನಗರಸಭೆ ಈಗ ಪ್ಲಾನ್ ಮಾಡಿದೆ. 33 ಲಕ್ಷ ವೆಚ್ಚದಲ್ಲಿ ನಾಯಿ ಶೆಲ್ಟರ್ ಮಾಡೋದು, ಆಪರೇಷನ್ ಥಿಯೇಟರ್ ಅಂದರೆ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆಗೆ ಬೇಕಾಗಿ, ಜೊತೆಗೆ ಆಂಟಿ ರ್ಯಾಬಿಸ್ ವ್ಯಾಕ್ಸಿನ್ ಮಾಡಿಸೋದಕ್ಕೆ ನಾಯಿಗಳಿಗೆ ತಡವಾಗಿ ಆದರೂ ಎಚ್ಚೆತ್ತುಕೊಂಡಿದೆ ಬಾಗಲಕೋಟೆಯ ಜಿಲ್ಲಾಡಳಿತ. ನಾಯಿ ಕಡಿತದ ಕೇಸುಗಳು ಎಷ್ಟು ಅನ್ನೋದನ್ನು ನೋಡ್ತಾ ಇದ್ದೀರಿ. ಕಳೆದ ಕೆಲ ವರ್ಷಗಳಿಂದ 2023ರಿಂದ 25ರ ಅಂಕಿಅಂಶ ಇದೆ. ಇಲ್ಲಿ 11 ಮಂದಿ ಬಲಿಯಾಗಿದ್ದಾರೆ 2.5 ವರ್ಷದ ಅವಧಿಯಲ್ಲಿ. ಸದ್ಯ ಬೀದಿ ನಾಯಿಗಳ ಹಾವಳಿ ತಡೆಯೋದಕ್ಕೆ ನಾಯಿ ಶೆಲ್ಟರ್ ಅನ್ನು ಮಾಡೋದು ಸುಪ್ರೀಂ ಕೋರ್ಟ್ನ ನಿರ್ದೇಶನ ಇದೆ. ಶೆಲ್ಟರ್ ಮಾಡುವ ವಿಚಾರಕ್ಕೆ ಸಂಬಂಧಿಸಿ ಅದು, ಜೊತೆಗೆ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಬಾಗಲಕೋಟೆಯಲ್ಲಿ ಮಾಡೋದಕ್ಕೆ ಜಿಲ್ಲಾಡಳಿತ ಯೋಚಿಸಿದೆ. ಕಳೆದ 1.5 ತಿಂಗಳಿಂದ ಇಲ್ಲಿ ABC ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮತ್ತು ರೇಬಿಸ್ ಲಸಿಕಾ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಅಲ್ಲಿಂದ ಇಲ್ಲಿ ಆವತ್ತಿಂದ ಇವತ್ತಿನವರೆಗೂ ಅಂದರೂ ಸುಮಾರು 550ರಿಂದ 600 ನಾಯಿಗಳಿಗೆ ನಾವು ಸಂತಾನಹರಣ ಶಸ್ತ್ರಚಿಕಿತ್ಸೆ ಮತ್ತು ರೇಬಿಸ್ ಲಸಿಕೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಇದರಲ್ಲಿ ನಾವು ನಮ್ಮ ದಿನಂದಿನ ಕಾರ್ಯಕ್ರಮಗಳು ಹೆಂಗೆ ಜರುಗುತ್ತೆ ಅಂದರೆ, ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಬಾಗಲಕೋಟೆ ಕೆಲವೊಂದು ಸೆಕ್ಟರ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು, ಬೀದಿಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಮೊದಲೇ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ನಾಯಿಗಳನ್ನ ತೊಗೊಂಡು ಬರ್ತೀವಿ. ನಗರಸಭೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿಯನ್ನು ತಡೆಗಟ್ಟಲು ನಗರಸಭೆ ಮತ್ತು ಜಿಲ್ಲಾಡಳಿತದಿಂದ ನಾವು ABC ಸೆಂಟರ್, ABC ಎನಿಮಲ್ ಬರ್ತ್ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಕೇಂದ್ರವನ್ನು, ಆ ಕೇಂದ್ರದಲ್ಲಿ ಪ್ರತಿನಿತ್ಯ 25 ನಾಯಿಗಳನ್ನು ನಾವು ಸಂತಾನಹರಣ ಚಿಕಿತ್ಸೆಗೆ ಒಳಪಡಿಸಲಾಗುತ್ತಿದೆ. ಈ ಬಾಗಲಕೋಟೆ ನಗರಸಭೆ ವ್ಯಾಪ್ತಿಯಲ್ಲಿ ನಾವು ಈಗಾಗಲೇ 1800 ನಾಯಿಗಳನ್ನು ನಾವು ಸಂತಾನಹರಣ ಚಿಕಿತ್ಸೆಗೆ ಒಳಪಡಿಸಿರುತ್ತೇವೆ. ಯಾವುದೇ ಕಾರಣಕ್ಕೂ ನಾವು ನಗರಸಭೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿಯನ್ನು ಆದಷ್ಟು ಕಡಿಮೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.